ಅಲ್ಲ ಈ ರಂಗಪ್ಪಗ ಒಂದೆರಡು ದಿನದ ಹಿಂದೆನೇ ಹೇಳಿದ್ದೀನಿ, ಬಂದು ಇಲ್ಲೆಲ್ಲ ಸ್ವಲ್ಪ ಹುಲ್ಲೆಲ್ಲ ಬೆಳೆದಿದೆಪ್ಪ, ಕ್ಲೀನ್ ಮಾಡಿಕೊಡು, ಕೂಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆದರೂ ನೋಡಿ ರಂಗಪ್ಪ ಬಂದೇ ಇಲ್ಲ. ಇಲ್ಲಿ ಬೇರೆ ಜಾಸ್ತಿ ಹುಲ್ಲು ಬೆಳೆದಿರೋದಕ್ಕೆ ಮೊನ್ನೆ 2-3 ದಿನದ ಹಿಂದೆ ಒಂದು ಹಾವು ಕೂಡ ಕಾಣಿಸ್ತು. ಈ ರಂಗಪ್ಪ ಏನೋ ಬರಂಗೆ ಕಾಣಿಸ್ತಾ ಇಲ್ಲ. ಬೇರೆ ಯಾರನ್ನಾದ್ರೂ ಕರೆಸಿ ಮೊದಲಿಲ್ಲಿ ಕ್ಲೀನ್ ಮಾಡಿಸ್ಬೇಕು. ಯಾಕಂದರೆ ಈ ಹುಡುಗರೆಲ್ಲ ಆಟಾಡೋಕ್ಕೆ ಇಲ್ಲಿ ಅಲ್ಲಿ ಓಡಾಡ್ತಾರೆ, ಒಂದು ಜಾಗದಲ್ಲಿ ಇರಲ್ಲ ಈ ಮಕ್ಕಳು. ಅದಕ್ಕೆ ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡಿಸ್ಬೇಕು. ಇವು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದೈತೆ. ಇದನ್ನೆಲ್ಲ ಕಿತ್ಕೊಂಡೋಗಿ ತೋಟದಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಹೂವು ಬಿಡ್ತವೆ. ನಾನು ಬರ್ತೈತಿಲ್ಲ ನೋಡೋಣ ಅಂತ ಇಟ್ಟೆ. ಚೆನ್ನಾಗಿ ಬಂದೈತೆ. ಇದನ್ನು ಕಿತ್ಕೊಂಡೋಗಿ ಅಲ್ಲಿ ಹೊಲದಲ್ಲಿ ನೆಟ್ಟಿಟ್ರೆ ಚೆನ್ನಾಗಿ ಹೂವನ್ನು ಕೊಡುತ್ತೆ ನಮಗೂ. ಅಮ್ಮ ಅಮ್ಮ, ನೀನು ಇಲ್ಲಿದೆಯಾ? ನಾನು ಮನೆಯೆಲ್ಲ ಹುಡ್ಕೊಂಡು ಬಂದೆ. ಏನಮ್ಮ ಮಾಡ್ತಾಯಿದ್ದೀ ಇಲ್ಲಿ? ಪವಿ, ಚೆನ್ನಾಗಿದೆಯೇನಮ್ಮ? ಅಳೇಂದ್ರಲ್ಲಮ್ಮ ಮಕ್ಕಳು ಬಂದವರಾ? ಯಾವಾಗ ಬಂದರೆ ಎಷ್ಟೊತ್ತಾಯಿತು? ನಾನು ಇಲ್ಲೇ ಹೊರಗಡೆ ನಿದ್ದನಮ್ಮ. ಮೊನ್ನೆಯಲ್ಲಿ ಹಾವು ಕಾಣಿಸ್ಕೊಂತು. ಅದಕ್ಕೆ ರಂಗಣ್ಣನಿಗೆ ಹೇಳಿದ್ದೆ, ಬಂದು ಸ್ವಲ್ಪ ಕ್ಲೀನ್ ಮಾಡಿಕೊಡು ಅಂತ. ಆಯಪ್ಪ ಬಂದೇ ಇಲ್ಲ, ಅದಕ್ಕೆ ನೋಡ್ತಿದ್ದೆ ಕಣಮ್ಮ ಹಂಗೆ. ಎಲ್ಲಿ ಅಳೇಂದ್ರು? ನಿಮ್ಮ ಅಳಿಯಂದ್ರು ಒಳಗಡೆ ಕೂಡ್ಸಿ ಬಂದಿದ್ದೀನಿ ಮನೆಯಲ್ಲಿ. ನಾನು ಮನೆಯೆಲ್ಲ ಹುಡುಕಿದ್ದೀನಿ, ಇನ್ನೂ ಕಾಣಿಸಿಲ್ಲ. ಅದಕ್ಕೆ ಹೊರಗಡೆ ಬಂದೆ. ಎಲ್ಲ ಅಪ್ಪಯ್ಯ ಎಲ್ಲ ತಮ್ಮ ಎಲ್ಲೋದ? ಅಪ್ಪಯ್ಯನೋ ತಮ್ಮ ತೋಟಕ್ಕೆ ಹೋಗೋರಮ್ಮ. ನೀನು ಸ್ವಲ್ಪ ಹೊತ್ತಿಗೆ ಬರ್ಬೋದು. ನೀನು ನಡಿ ಒಳಗಡೆ. ಊಟ ಮಾಡಿಯಾ? ನಡಿ. ಊಟ ಇದ್ದರೆ ಇಲ್ಲೇ ಇರಮ್ಮ. ಏನು ನನಗೇನು ಒಂದು ಮಾತು ಹೇಳೋದೆ. ನನಗೂ ನಿಮ್ಮ ಅಳಿಯಂದ್ರಿಗೂ ನೀನು ಅಪ್ಪಯ್ಯ ಮಾತ್ರ ಹೋಗಿ ಹೆಣ್ಣು ನೋಡ್ಕೊಂಬಂದ್ರಂತೆ. ಇಷ್ಟ ಅಂತಲೂ ಹೇಳಿದ್ರಂತೆ ನೀವು. ನನಗೆ ಹೇಳಿದ್ರ ನೀವು ಒಂದು ಮಾತು? ಇಲ್ಲ ನಿಮ್ಮ ಅಳಿಯಂದ್ರಿಗೆ ಹೇಳಿದ್ರ? ಇವಾಗ ನಿಮ್ಮ ಅಳಿಯಂದ್ರು ಸಿಟ್ಟು ಮಾಡ್ಕೊಂಡು ಕೂತವ್ರೆ. ನನಗೊಂದು ಮಾತು ಹೇಳಿಲ್ಲ ಅಂತ ಈಗ ಕೋಪ ಮಾಡ್ಕೊಂಡಿದ್ದಾರೆ. ನಾನು ಏನು ಮಾಡಲಿ? ಹಾಗೇನಿಲ್ಲಮ್ಮ, ನಿಮಗೂ ಅಳಿಯಂದ್ರಿಗೂ ಹೇಳ್ಬೇಕಂತನೇ ಇದ್ರಿ. ಆದರೆ ನಾವು ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋಕ್ಕಲ್ಲಿ ಹೋಗಿದ್ದು. ಏನೋ ಮಾತುಕತೆಗೆ ಎಂಗೇಜ್ಮೆಂಟಿಗೆ ಹೇಳೋಣ ಅಂದರು, ಅದಕ್ಕೆ ಸುಮ್ಮನಾದ್ರಮ್ಮ. ಅದೇನಾನ ಆಗಲಿ ಅಮ್ಮ, ನೀನು ಹೇಳ್ಬೇಕು ತಾನೇ ಒಂದು ಮಾತು. ಅಲ್ಲ, ಈ ಮನೆಗೆ ಸೊಸೆಯಾಗಿ ಬರೋಳು ಹೆಂಗಿರಬೇಕು, ಏನು ಎತ್ತ ಅಂತ ನಾನು ನೋಡಬಾರ್ದಾ? ನನಗೂ ನಿಮ್ಮ ಅಳಿಯಂದ್ರಿಗೆ ಹೇಳೋದೇ ಹೋಗಿದ್ದೀರಾ? ಇನ್ನು ನಾಳೆ ಕಾಲಕ್ಕೆ ಈ ಮನೆಗೆ ಬರೋ ಸೊಸೆ ಹೆಂಗೆ ನೋಡ್ಕೊತಾಳೆ ಏನಂತ ನನಗೇನು ತಿಳಿಯೋದು ಬೇಡ. ನೀನು ಯಾಕೆ ಹೇಳೋದೆ ಹೋದೆ ಇಷ್ಟಕ್ಕೂ? ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಮಗಳೇ. ನಡಿಯಮ್ಮ ಒಳಗೆ. ಅಳಿಯಂದ್ರೆ ಏನು ಮಾಡ್ತಾರೆ ನೋಡೋಣ. ಆಯಿತು, ಇನ್ನೊಂದ್ಸತಿ ಏನಂದಕ್ಕೂ ನಿನಗೆ ಹೇಳೇ ಕರ್ಕೊಂಡೋಗ್ತೇವೆ. ಈ ಸತಿ ಅದೇ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗಿದ್ದಷ್ಟೇ. ಇನ್ನೇನು ಮುಂದುವರೆದಿಲ್ಲ ನಾವು. ನೀನು ಅಳಿಯಂದ್ರೆ ನೋಡಿ ಒಪ್ಪಿಗೆ ಕೊಟ್ಟಿದ್ಮೇಲೆ ಮುಂದುವರಿಯೋಣ. ಇವಾಗ ನೀನು ಬೇಜಾರು ಮಾಡ್ಕೊಂಬೇಡಮ್ಮ. ನಡಿಯಮ್ಮ ಹೋಗವ. ಅಮ್ಮ, ಅದು ಮತ್ತೆ ನಮ್ಮ ಎದುರುಗಡೆ ಮನೆಯಲ್ಲಿ ಅಮ್ಮ ಎಷ್ಟು ಚೆನ್ನಾಗಿರೋ ಸೀರೆ ತೊಗೊಂಡಿದ್ದಾಳೆ ಗೊತ್ತಮ್ಮ ಅವಳು. ನಾನು ನೋಡಲಿ ಅಂತಲೇ ಬೇಕು ಅಂತ ಹಾಕ್ಕೊಂಡು ತಿರುಗೋದು ಹಂಗೆಲ್ಲ ಮಾಡ್ತಾಳೆ. ನನಗೂ ಹೊಸ ಸೀರೆ ಬೇಕು, ಕೊಡ್ಸಮ್ಮ. ನನಗೆ ಚೆನ್ನಾಗಿರೋದು ಸೀರೆ ಕೊಡ್ಸಮ್ಮ. ಏನೋ ಮಾಡ್ತಾರೆ ಬಿಡಮ್ಮ. ಏನು ನಮ್ಮ ಹತ್ರ ಇಲ್ದಿರೋ ಸೀರೆನಾ? ನಾವು ನೋಡದೆ ಇರೋ ಸೀರೆನಾ? ನಿನಗೇನು ಸೀರೆ ತಾನೆ, ನಾನು ಕೊಡಿಸ್ತೀನಿ ಬಿಡು. ಒಂದೇನು 4 ಕೊಡಿಸ್ತೀನಿ, ಯೋಚನೆ ಮಾಡಿಬಿಡ ನೀನು, ಬೇಜಾರು ಮಾಡ್ಕೊಂಬಿಡ ನೀನು. ನಾನಾಗಲೇ ನಿಮ್ಮ ಅಪ್ಪನ ಗೊತ್ತಿಲ್ಲದೆ, ನಿನ್ನ ತಮ್ಮನ ಗೊತ್ತಿಲ್ಲದೆ ಒಂಚೂರು ಕಾಸು ಕೂಡಿಟ್ಟು ಇವಾಗ ಅದರಲ್ಲಿ ನಿನಗೊಂದು ಜೊತೆ ಕಾಲು ಚೈನ್ ತೆಗೆದಿಟ್ಟಿದ್ದೀನಿ. ನಿನ್ಗೆ ಇವಾಗ ತೋರಿಸ್ತೀನಿ ಇರೋದು. ನಿಮ್ಮ ಅಪ್ಪನಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನನ್ನ ಕಾಸೆಲ್ಲ ಹಿಂಗೆ ಕೂಡಿಟ್ಟು ನೀನು ಬರ್ತೀಯ ಅಂದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಪವಿತ್ರ, ಹಾಂ ರೀ, ಬನ್ನಿ. ಅಲ್ಲ, ಎಷ್ಟೊತ್ತಾಯ್ತು ನೀನು ಅತ್ತೆನ ಕರ್ಕೊಂಬರ್ತೀನಿ ಅಂತ ಇಲ್ಲೇ ಇದೆಯಲ್ಲ? ರೀ, ನಮ್ಮಮ್ಮ ನಮ್ಮ ಅಪ್ಪನಿಗೂ
ಸರಿ ಸರಿ ಈಸ್ಕೊ. ಇರ್ರಿ ಹಂಗೆ ನಿಮಗೂ ಬಟ್ಟೆ ಇಸ್ಕೊಡಕ್ಕೆ ಹೇಳ್ತೀನಿ. ಬಂದಿದ್ದಿರ್ತಾನೆ, ಬಂದಮೇಲೆ ನಮ್ಗೆ ಏನು ಅನ್ಬೇಕೆಲ್ಲ ತೊಗೊಂಡ್ಬಿಡ್ಬೇಕು ಅವ್ರ ಹತ್ರನೇ. ಹಾಂ ಸರಿ ಕಣೆ. ಅದೇನು ಮಾತಾಡ್ತೀವಿ ಬೇಗ ಮಾತಾಡು. ನಾವು ಹೋಗ್ಬೇಕಲ್ಲ. ಇಲ್ಲಾಂದರೆ ನಮ್ಮಮ್ಮ ಅಲ್ಲಿ ನೋಡ್ಕೊ ಬೈಕೊಂತ ಕೂತಿರ್ತಾಳೆ. ಅಮ್ಮ ನೀನು ನನಗೆ ಮಾತ್ರ ಸೀರೆ ತಕ್ಕೊಡೋದು, ಚೈನ್ ತಕ್ಕೊಡೋದು ಮಾಡಿದ್ರೆ ಪಾಪ ನಿಮ್ಮ ಹಳೆ ಅಂದ್ರೆ ಬೇಜಾರಾಗಲ್ವೇ? ಅವ್ರಿಗೂ ಒಂದು 2-3 ಜೊತೆ ಹೊಸದು ಬಟ್ಟೆ ಇಸ್ಕೊಡಮ್ಮ. ಅಷ್ಟೇ ತಾನೇ ಬಿಡಮ್ಮ, ಈಸ್ಕೊಡ್ತೀನಿ ಬಿಡು. ನನಗೇನು ಒಟ್ಟಿನಲ್ಲಿ ನೀವು ಹಳೆ ಅಂದ್ರೂ ನೀನು ಚೆನ್ನಾಗಿದ್ರೆ ನಂಗೆ ಸಾಕು. ಅಷ್ಟೇ ತಾನೇ, ನಾನು ಈಸ್ಕೊಡ್ತೀನಿ ಬಿಡು. ಏನು ನೀನು ತಲೆ ಕೆಡಿಸ್ಕೊಂಬೇಡ. ಇವಾಗ ಬಂದು ಎಷ್ಟೊತ್ತಾಯ್ತು? ನಡೀರಿ, ತಿಂಡಿ ಕಾಫಿ ಏನಾದರೂ ತಿನ್ನಿರ ನಡೀರಿ. ಇಲ್ಲತ್ತೆ ಅದೇನೋ ಬೇಡ, ನಾವು ಬಂದು ಹಿಂಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ನಿಮ್ಮನ್ನ ಅಂತ ಬಂದ್ರಿ. ಇನ್ನೇನು ನೋಡಾಯ್ತಲ್ಲ, ಮಾವನ್ನು ಕೇಳ್ದೆ ಅಂತ ಹೇಳ್ರಿ. ನಾವು ಇವಾಗ ಹೊಡ್ತಿರತ್ತೆ. ನಾವು ಇಲ್ಲೇ ಹೊರಗಡೆ ಹೋಗ್ತೀರಿ ಅಂತ ಸುಮ್ಮನೆ ನಮ್ಮ ಅಮ್ಮನಿಗೆ ಹೇಳಿ ಬಂದ್ರಿ. ಇವಾಗ ಇಷ್ಟೊತ್ತಾಯ್ತು ಲೇಟು. ಇನ್ನು ಕೇಳ್ತಾರೆ ಮನೇಲಿ, ಹೋಗ್ತಿರತ್ತೆ. ನಮ್ಮ ಮನೇಲಿ ಹೇಳಿಲ್ಲ ನಾವು, ಸುಮ್ಮನೆ ಹಿಂಗೆ ಹೊರಗಡೆ ಹೋಗಿ ಬರ್ತೀರಂತ ಇಲ್ಲಿಗೆ ಬಂದ್ರಿ. ಸರಿ ನಾವು ಹೋಗ್ತೀರಿ. ಸರಿ, ನೀವೇನೋ ನೋಡ್ಬಿಟ್ಟು ಫೋನ್ ಮಾಡು ನನಗೆ. ಅಲ್ಲಮ್ಮ, ಏನಾದರೂ ಒಂಚೂರು ಟೀ ಕಾಫಿನಾದರೂ ಕುಡ್ಕೊಂಡವ್ರಮ್ಮ. ಮನೆಗೆ ಬಂದು ಹಂಗೆ ಹೋಗ್ತೀಯ, ನನಗೆ ಜಾಸ್ತಿ ಬೇಜಾರಾಗುತ್ತೆ. ನಡೆಯಮ್ಮ, ಒಂಚೂರು ಕಾಫಿ ಗೀಪಿ ಏನಾದರೂ ಕುಡ್ಕೊಂಡು ಹೋಗಿರಾ? ಪರವಾಗಿಲ್ಲ ಬಿಡತ್ತೆ. ಇದೇನು ಬೇರೆಯವ್ರ ಮನೆನಾ? ನಮ್ಮ ಮನೆ ತಾನೆ. ನಾವು ಇವಾಗ ಹೇಳೋದೇ ಬಂದ್ಬಿಟ್ಟಿದ್ದೀರಿ ಏನೋ ಕೆಲಸ ಅಂತ. ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡಿ. ಬಂದರೆ 1-2 ದಿನ ಇದ್ದೋದಂಗೆ ಬಿಡು ಮಾಡ್ಕೊಂಬರ್ತೀನಿ. ಇವಾಗ ಓಡ್ತಿರತ್ತೆ, ಟೈಮ್ ಆಯಿತು. ಸರಿ ಕಣ್ರಪ್ಪ, ನೀವು ಹೇಳಿದ್ರು ಕೇಳ್ತಾ ಇಲ್ಲ. ಸರಿ, ಹುಷಾರಾಗಿ ಹೋಗ್ರಿ. ಹೋದ್ಮೇಲೆ ಫೋನ್ ಮಾಡಿರಿ. ಆಯ್ತೇನಪ್ಪ? ಸರಿ, ಹೋಗಿ ಬರ್ರಿ. ಅಮ್ಮ, ಮತ್ತೆ ನೀನು ನನಗೆ ಕೊಡ್ತೀನಿ ಅಂದಲ್ಲ ಚೈನು, ಎಲ್ಲಮ್ಮ? ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.